ultimately whether deletion or addition, that is the state responsibility. However, after supplying all these things, 100% digitization of ration card and 99% of Aadhaar seeding of the ration cards and 99.8% of the fair price of automation, 98.9% Aadhaar authentication, almost these issues have been brought out and it is being given to the state government. Because of that, more than nearly about 2 crore states have deleted. So if the state wants to clean the system, they can clean it. It is up to the state government, including Kerala. There are issues regarding this. बल्कि कंप्लीट हाउस की तरफ से उसको बहुत बहुत बधाई देनी चाहिए जिन्होंने इस काम को किया है। और दुनिया की निगाहों में भी इलेक्शन कमीशन ऑफ इंडिया का एक अपना स्थान है। 1.4+ बिलियन पॉपुलेशन का, जनसंख्या का चुनाव कराना और वह भी चुनाव उनके मत को पूरी तरीके से हिफाजत से रिजल्ट्स में कन्वर्ट करना, यह कोई छोटी घटना नहीं है, यह दुनिया में अद्वितीय है। इसको भी हमको ध्यान में रखना चाहिए। There are currently near 3 lakh vacancies in the ICDS at various levels. These gaps leave lakhs and lakhs of children and mothers without essential services. Even when filled, these posts fall short of population norms due to the lack of updated census figures since 2011. ನಮ್ಮ ಅಧಿಕಾರಿಗಳು ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸೆರೆಹಿಡಿಯುವಂತ ಕಾರ್ಯಾಚರಣೆ, ಅದು ಆನೆ ಸೆರೆಹಿಡಿಯುವಂತ ಕಾರ್ಯಾಚರಣೆ ಇರಬಹುದು, ಹುಲಿ ಸೆರೆಹಿಡಿಯುವಂತ ಕಾರ್ಯಾಚರಣೆ ಇರಬಹುದು, ಅದರಲ್ಲಿ ಸುಮಾರು ಜನ ಅದರಲ್ಲಿ ಭಾಗವಹಿಸ್ತಾರೆ. ಒಬ್ಬ ಡ್ಯಾಟ್ ಮಾಡೋನಿರ್ತಾನೆ, ಒಬ್ಬ ವೆಟರ್ನರಿ ಡಾಕ್ಟರ್ ಇರ್ತಾನೆ, DRF RFO ಇರ್ತಾನೆ, ಸುಮಾರು 30-40 ಜನ ಇರ್ತಾರೆ. ಪ್ರತ್ಯಕ್ಷ ಹಂತದಲ್ಲಿ ಅಪಾಯನೂ ಇದೆ. ಸುಮಾರು ಜನ ಸಿಬ್ಬಂದಿಗಳು ಆನೆ ಸೆರೆಹಿಡಿಯುವಂತ ಕಾರ್ಯಾಚರಣೆಯಲ್ಲಿ ಮೃತನೂ ಪಟ್ಟಿದ್ದಾರೆ. ನೋಡಿ, ಈಗ ನಮ್ಮ ಬಂದ ಮೇಲೆ ಒಂದು ತಿಂಗಳ ಅವಧಿಯಲ್ಲಿ ಸುಮಾರು 22 ಹುಲಿಗಳನ್ನು ಸೆರೆ ಹಿಡಿಯಲಾಗಿದೆ. ಈಗ ಮಾನ್ಯ ಅಧ್ಯಕ್ಷರ, ದಿಸ್ ಇಸ್ ನಾಟ್ ಅ ಪಾರ್ಟ್ ಆಫ್ ದಿಸ್ ಕ್ವಶನ್, ಬಟ್ ಅವ್ರು ಕೇಳಿದ್ದಾರೆ ಕುತೂಹಲದಿಂದ ಅಂತ ಹೇಳ್ತಾ ಇದ್ದೀನಿ ನಾನು. ಏನಂದರೆ, ನೀವು ಇಷ್ಟು ಹಣ ಕಮ್ಮಿ ಯಾಕೆ ಕೊಟ್ಟಿದ್ದೀರಿ ಅಂತ. ನಮ್ಮ ಸರ್ಕಾರ ಈಗಾಗಲೇ ಇದು ಬರೀ 3,000 ಕೋಟಿ ಅಲ್ಲ, ನಮಗೆ ಸುಮಾರು 5,000 ಕೋಟಿಯಷ್ಟು ನಾವು ಹಣವನ್ನು ನಮ್ಮ ಇಲಾಖೆಗೆ ಪ್ರತಿ ವರ್ಷ ಬರ್ತದೆ. ಅದು ಬಂಡವಾಳ ವೆಚ್ಚ ಆಗಿರ್ಬೋದು ಅಥವಾ ರಾಜಸ್ವ ವೆಚ್ಚ ಆಗಿರ್ಬೋದು. ಅದು ಓವರಾಲ್ ನಾವು ಯಾವ ರೀತಿ ಮುಂದೆ ನೋಡಿ, ಈ ವರ್ಷ ನಾವು ಸುಮಾರು 900 ಸೀಟು MBBS ಜಾಸ್ತಿ ಮಾಡಿದ್ದೀವಿ, ಸುಮಾರು 1,500 PG ಸೀಟ್, ಎಲ್ಲ ಕ್ಲಿನಿಕಲ್ ಸೀಟ್ ಜಾಸ್ತಿ ಮಾಡಿದ್ದೀವಿ. ಇದಕ್ಕೆ ಅಡಿಷ್ನಲ್ ಏನು ಇಂಪ್ಲಿಕೇಶನ್ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ದೀವಿ. ಇದು ಹಂತವಾಗಿ ಕ್ರಮೇಣವಾಗಿ ಬೆಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಮ್ಮ ಇಲಾಖೆ 10 ವರ್ಷದ ಹಿಂದೆ ಭಾಳ ಚಿಕ್ಕ ಇಲಾಖೆ ಇತ್ತು. ಈಗ ಸಾಕಷ್ಟು ಬೆಳವಣಿಗೆ ಆಗಿದೆ. ಯಾಕಂದರೆ ಸಾಕಷ್ಟು ಮೆಡಿಕಲ್ ಕಾಲೇಜ್ಗಳು ಮಾಡಿದ್ದೀವಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದ್ದೀವಿ. ಮುಂದೆ ಆದರೂ ಕೂಡ ಇದನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಸರ್ಕಾರದ ಕಮಿಟ್ಮೆಂಟ್ ಇದೆ. ಅದರಿಂದ ನಾವು ಈಗ ಟೆಸ್ಟ್ಗಳನ್ನು ಕೂಡ ಹೆಚ್ಚು ಮಾಡಿದ್ದೀವಿ ಈ ವರ್ಷ. ಕಳೆದ ವರ್ಷ ನಾವು 10,068 ಪರೀಕ್ಷೆಗಳು ಮಾಡಿದ್ದು. ಈ ವರ್ಷ ಈಗಾಗಲೇ ನಾವು 14,000 ಪರೀಕ್ಷೆಗಳು ಮಾಡಿಸಿದ್ದೇವೆ, ಹೆಚ್ಚು ಮಾಡಿದ್ದೇವೆ. ಮತ್ತು ಇದು 100% ಟ್ರೀಟೇಬಲ್ಲು. ಅದಕ್ಕೆ ಏನು ಔಷಧಿಗಳು ಬೇಕಾಗಿದೆ ಅದೆಲ್ಲವೂ ಕೂಡ ಒದಗಿಸ್ಕೊಟ್ಟಿದ್ದೇವೆ. ಯಾವುದೂ ಇದರಿಂದ ಮರಣ ಆಗ್ತಕ್ಕಂಥ ಒಂದು ಕೂಡ ಸಂದರ್ಭ ಬಂದಿಲ್ಲ. ಮತ್ತು ಎಲ್ಲರಿಗೂ ಕೂಡ ಗುಣಪಡಿಸುವಂಥ ಕೆಲಸ ಖಂಡಿತ ಆಗಿದೆ. ಔಷಧಿಗಳು ಕೂಡ ಕೊಟ್ಟಿದ್ದೇವೆ, ಟೆಸ್ಟಿಂಗ್ ಕಿಟ್ಸು ಕೂಡ ಕೊಟ್ಟಿದ್ದೇವೆ. ಮತ್ತು ಕಳೆದ ವರ್ಷ ನಮ್ಮ ಮಂಗಳೂರಿನಲ್ಲೇ ಇದಕ್ಕೋಸ್ಕರನೇ ಒಂದು ಲ್ಯಾಬ್ ಕೂಡ ನಾವು ಸ್ಥಾಪನೆ ಮಾಡಿದ್ದೇವೆ. ಆದ್ದರಿಂದ ಇದಕ್ಕೇನು ಪ್ರಾದೇಶಿಕ ಲೆಪ್ಟೋಸ್ಪೈರ ಪ್ರಯೋಗಾಲಯ ಅದನ್ನು ಕೂಡ ನಾವು ಹಿಂದೆ ಮಂಗಳೂರಿನಲ್ಲೇ ಈಗ ಸ್ಥಾಪನೆ ಆಗಿದೆ. ಅದರಿಂದ ಸುಲಭವಾಗಿ ನಮಗೆ ಟೆಸ್ಟ್ ರಿಸಲ್ಟ್ಸ್ ಕೂಡ ಬರ್ತಾ ಇದೆ. ಆ ಕಾರಣದಿಂದ ಇದನ್ನು ನಿಯಂತ್ರಣ ಮಾಡುವಂಥದ್ದು, ಗುಣಪಡಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಮಾನ್ಯ ಸಭಾಪತಿ.